ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಈಟ್ ಟೇಸ್ಟ್. ಇವತ್ತು ನಾನು ಶೇರ್ ಮಾಡೋ ರೆಸಿಪಿ ಗೋಧಿ ಅಪ್ಪಮ್, ವೀಟ್ ಅಪ್ಪಮ್. ಅಪ್ಪಮ್ ಒಂದು ಒಳ್ಳೆಯ ರೆಸಿಪಿ. ಅಬೇಲ್ ಬೇಯಿಸೋದು ತುಂಬ ಚೆನ್ನಾಗಿರುತ್ತೆ. ಅದು ಮಕ್ಳಿಗೆ ತುಂಬ ಇಷ್ಟ, ದೊಡ್ಡವ್ರಿಗೂ ಇಷ್ಟ. ಇದು ಈವ್ನಿಂಗ್ ಸ್ನ್ಯಾಕ್ಸ್ ರೆಸಿಪಿ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಇದನ್ನು ಹೆಂಗೆ ಮಾಡೋದಂತ ನೋಡ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್. ವೀಡಿಯೋಗೆ ಹೋಗೋಣ. ಅದಕ್ಕೂ ಮುಂಚೆ ನನ್ನ ವೀಡಿಯೋ ಫಸ್ಟ್ ಟೈಮ್ ನೋಡೋದಾದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ನಾನು ಹಾಕೋ ವೀಡಿಯೋ ನಿಮ್ಗೆ ತಕ್ಷಣ ಬರುತ್ತೆ. ಬನ್ನಿ ಫ್ರೆಂಡ್ಸ್, ವೀಡಿಯೋಗೆ ಹೋಗೋಣ. ಈ ಸ್ವೀಟ್ ಅಪ್ಪಮ್ ಹೆಂಗೆ ಮಾಡೋದಂತ ನೋಡ್ಕೊಳ್ಳೋಣ. ಫಸ್ಟು ನಾನು ಒಂದು 3/4 ಕಪ್ಪು ಬೆಲ್ಲ ತೊಗೊಂಡಿದ್ದೀನಿ. ಆ ಬೆಲ್ಲಗೆ ಒಂದು ಅರ್ಧ ಕಪ್ ಅಷ್ಟು ನೀರು ತಗೊಂಡು, ನೀರು ಸೇರಿಸಿ ಸ್ಟವ್ ಮೇಲೆ ಇಟ್ಟು ಅದನ್ನು ಕುದಿಸಿ. ಪಾಕ ಏನು ಬೇಕಿಲ್ಲ, ಬೆಲ್ಲ ಕರಗಿದ್ರೆ ಸಾಕು ಫ್ರೆಂಡ್ಸ್. ಇದು ಬೆಲ್ಲ ಕರಗಿದ್ರೆ ಸಾಕು, ತುಂಬ ಹೊತ್ತೆಲ್ಲ ಕುದಿಸ್ಬೇಕು ಅನ್ನೋದು ಏನಿಲ್ಲ. ಬೆಲ್ಲ ಕರಗಲಿ ಒಂದು ಸ್ವಲ್ಪ. ನೋಡಿ, ಈಗ ಗಂಟೆ ಇದೆ, ಬೆಲ್ಲ ಹಂಗೆ ಇದೆ. ಇನ್ನೊಂದು 2-3 ನಿಮಿಷಕ್ಕೆ ಬೆಲ್ಲ ಕರಗುತ್ತೆ. ಸ್ಟವ್ ಆಫ್ ಮಾಡಿಬಿಡೋಣ. ಗೋಧಿ ಅಪ್ಪಮ್ ಅನ್ನೋದು ತುಂಬಾ ಈಸಿ, ತಕ್ಷಣ ಮಾಡ್ಬೋದು. ಟೇಸ್ಟು ಅಷ್ಟು ಚೆನ್ನಾಗಿರುತ್ತೆ. ಇದಕ್ಕೆ ಬೇಕಾದರೆ ನಾವು ಪಚ್ಚ ಬಾಳೆಹಣ್ಣು ರುಬ್ಕೊಂಡು ಅದನ್ನು ಸೇರಿಸ್ಕೋಬೋದು. ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ನಾನೀಗ 1 ಕಪ್ಪು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. 1 ಪಿಂಚು ಉಪ್ಪು, ಒಂದು ಅರ್ಧ ಟೀ ಸ್ಪೂನಷ್ಟು ಸೋಡಾ ತೊಗೊಂಡಿದ್ದೀನಿ. ಈಗೆಲ್ಲ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಡೋಣ. ಈಗ ಅದೆಲ್ಲ ಸೇರಿಸಿ ಮಿಕ್ಸ್ ಮಾಡಿಕೊಂಡೆ. ಈಗ ಏಲಕ್ಕಿ ಪೌಡ್ರು 1 ಪಿಂಚು, ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾವೇನು ಈಗ ಮಿಕ್ಸ್ ಮಾಡೋದೇನಿಲ್ಲ, ಬೆಲ್ಲದ ನೀರು ಹಾಕಿದ್ರೇ ಅದು ಮಿಕ್ಸ್ ಆಗುತ್ತೆ. ಈಗ ಅದೆಲ್ಲ ಮಿಕ್ಸ್ ಮಾಡಿದ್ದಾಯಿತು. ಬೆಲ್ಲದ ಪಾಕ ಒಂದು ಸ್ವಲ್ಪನೇ ಸೇರಿಸಿ ಮಿಕ್ಸ್ ಮಾಡ್ಕೊಳ್ಳಿ. ಸಾಕಾಗಲ್ಲ, ಯಾಕಂದರೆ 1 ಕಪ್ಪು ನಾವು ಗೋಧಿ ಹಿಟ್ಟು ತೊಗೊಂಡಿದ್ದೀವಿ. 3/4 ಕಪ್ಪು ಬೆಲ್ಲ, ಅರ್ಧ ಕಪ್ಪು ನೀರು ಸಾಕಾಗಲ್ಲ ಅಂದರೆ ಆವಾಗ ಒಂದು ಸ್ವಲ್ಪ ನೀರು ಬಿಟ್ಕೊಳ್ಳಿ. ಬೆಲ್ಲದ ಪಾಕನ ಸ್ವಲ್ಪನೇ ಬಿಟ್ಕೊಂಡು ಮಿಕ್ಸ್ ಮಾಡಿ. ಒಂದು ಸ್ವಲ್ಪ ಗಟ್ಟಿ ಇದೆ ಅಂದರೆ ನೀರು ಸೇರಿಸ್ಕೊಳ್ಳೋಣ. ಗಟ್ಟಿನೇ ಇದೆ ಈಗ ಇನ್ನೊಂದು ಸ್ವಲ್ಪ ನೀರು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಇದು ತುಂಬ ಗಟ್ಟಿ ಇದೆ, ಒಂದು ಸ್ವಲ್ಪ ನೀರು ಸೇರಿಸ್ಕೊಳ್ಳೋಣ. ನಾನು ಬೆಲ್ಲ 3/4 ಕಪ್ ಹಾಕಿದ್ದೀನಿ. ಸ್ವೀಟು ನಾವು ಒಂದು ಸ್ವಲ್ಪ ಕಡಿಮೆನೇ. ನೀವು ಸ್ವಲ್ಪ ಜಾಸ್ತಿ ಸ್ವೀಟ್ ಜಾಸ್ತಿ ತಿನ್ನೋರು ಇನ್ನೊಂದು ಸ್ವಲ್ಪ ಜಾಸ್ತಿ ಬೆಲ್ಲ ಹಾಕ್ಕೊಳ್ಳಿ. 1 ಕಪ್ಪಿಗೆ 1 ಕಪ್ ಸೇರಿಸ್ಕೊಂಡು ನೀರು ಒಂದು ಸ್ವಲ್ಪ ಜಾಸ್ತಿ ಸೇರಿಸಿ. ಆವಾಗ ಪರ್ಫೆಕ್ಟ್ ಮೆಷರ್ಮೆಂಟು. ನೀರು ಜಾಸ್ತಿ ಎಕ್ಸ್ಟ್ರಾ ಏನೂ ಬೇಕಿಲ್ಲ, ಬೆಲ್ಲದ ಪಾಕನೇ ಸರಿಯಾಗುತ್ತೆ. ನೋಡಿ, ಒಂದು ಸ್ವಲ್ಪ ನೀರು ಸೇರಿಸ್ದೆ. ಈಗ ಎಲ್ಲ ಸರಿಯಾಗಿ ಬಂದಿದೆ. ಮೆಷರ್ಮೆಂಟು ಕ್ಲೀನಾಗಿ ಗಟ್ಟಿಯಾಗಿ ಚೆನ್ನಾಗಿ ಬಂದಿದೆ. ನಾವು ಪಡ್ಡು ಮಾಡೋ ರೀತಿ ಬಂದಿದೆ. ಅಪ್ಪಮ್ಗೆ ಇಷ್ಟು ಗಟ್ಟಿ ಬೇಕು. ತುಂಬ ನೀರಾಗಿದ್ದು ಚೆನ್ನಾಗಿರಲ್ಲ, ಒಂದು ಸ್ವಲ್ಪ ಗಟ್ಟಿ ಇದ್ರೇ ಚೆನ್ನಾಗಿರೋದು. ಆದರೆ ಗಂಟು ಏನೂ ಇಲ್ಲ, ಸಾಫ್ಟಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನು. ಈಗೆಲ್ಲ ಮಿಕ್ಸ್ ಮಾಡಿದ್ದಾಯಿತು. ಒಂದು ಕಡೆ ನಾನು ಪಡ್ಡು ಪಾತ್ರೆ ಸ್ಟವಲ್ಲಿ ಲೋ ಮೀಡಿಯಮ್ ಫ್ಲೇಮಗೆ ಇಟ್ಟಿದ್ದೀನಿ. ಇದು ಫಾಸ್ಟಲ್ಲಿಟ್ಟರೆ ಚೆನ್ನಾಗಿ ಬರೋಲ್ಲ, ಅದರಿಂದ ಆದಷ್ಟು ಲೋ ಮೀಡಿಯಮ್ ಫ್ಲೇಮ್ಗೆ ಇಟ್ಕೊಳ್ಳಿ. ಲೋ ಮೀಡಿಯಮ್ ಫ್ಲೇಮ್ ಅಂದರೆ ತುಂಬ ಲೋ ಮೀಡಿಯಮ್ ಫ್ಲೇಮು, ಸಿಮ್ಗಿಂತ ಇನ್ನೊಂದು ಸ್ವಲ್ಪ ಜಾಸ್ತಿ ಅಷ್ಟೇ. ಅದರಲ್ಲಿಟ್ಟು ಚೆನ್ನಾಗಿ ಬಿಸಿ ಆಗಲಿ. ಬಿಸಿ ಆದಮೇಲೆ ತುಪ್ಪ ಬಿಟ್ಟಿದ್ದೀನಿ. ನಿಮಗೆ ಆಪ್ಷನು, ಎಣ್ಣೆ ಬೇಕಾದರೆ ಎಣ್ಣೆ ಬಿಟ್ಕೋಬೋದು. ಇದು ಸ್ವೀಟ್ ಪಡ್ಡು ಅನ್ನೋದ್ರಿಂದ ನಾನು ತುಪ್ಪ ಬಿಟ್ಟಿದ್ದೀನಿ. ನಾನು ಕೈಯಲ್ಲೇ ಹಾಕ್ತಾಯಿದ್ದೀನಿ. ನೋಡಿ, ನಿಮ್ಗೆ ಎಷ್ಟು ಸೈಜ್ ಬೇಕೋ ಅದಕ್ಕೆ ತಕ್ಕಷ್ಟು ಹಾಕ್ಕೊಳ್ಳಿ. ಫುಲ್ ತುಂಬಿಸ್ಬೇಡಿ, ದಪ್ಪಗೆ ಬರುತ್ತೆ ಫುಲ್ ತುಂಬಿಸ್ಬಿಟ್ರೆ. ತುಪ್ಪದಲ್ಲಿ ಮಾಡಿದ್ರೆ ಸ್ವೀಟು ಚೆನ್ನಾಗಿರುತ್ತೆ ಅಪ್ಪಮ್ಮ, ಅದರಿಂದ ನಾನು ತುಪ್ಪ ಹಾಕಿದ್ದೀನಿ. ಇದನ್ನು ಅಕ್ಕಿ ಹಿಟ್ಟಲ್ಲೂ ಮಾಡ್ಬೋದು, ಚೆನ್ನಾಗಿರುತ್ತೆ. ಅಕ್ಕಿ ನೆನೆ ಹಾಕ್ಬಿಟ್ಟು ಬೆಲ್ಲ ಎಲ್ಲ ಹಾಕಿ ರುಬ್ಬೋದು, ಅಥವಾ ಬೆಲ್ಲ ಪಾಕ ಮಾಡ್ಕೊಳ್ಳೋದು, ಬಾಳೆಹಣ್ಣು ರುಬ್ಬಾಕೋದು ಚೆನ್ನಾಗಿರುತ್ತೆ. ಅದು ಒಂಥರ. ಇದಕ್ಕಂತೂ ಬಾಳೆಹಣ್ಣು ರುಬ್ಬಾಕಿದ್ರೆ ಪಚ್ಚ ಬಾಳೆಹಣ್ಣು ತುಂಬ ಚೆನ್ನಾಗಿರುತ್ತೆ. ನಾನು ಇವತ್ತು ಬಾಳೆಹಣ್ಣು ಹಾಕಿಲ್ಲ, ಹಂಗೆ ಮಾಡ್ತಾಯಿದ್ದೀನಿ. ಇದನ್ನೊಂದು ಪ್ಲೇಟು ಅಥವಾ ಏನೋ ಒಂದು ಹಾಕಿ ಮುಚ್ಚಿಬಿಡಿ, ಚೆನ್ನಾಗಿರುತ್ತೆ. ಅಬೇಲ್ ಬೇಯಿಸಿದ್ರೆ ಇನ್ನೂ ಚೆನ್ನಾಗಿ ಬರುತ್ತೆ. ನಾನೀಗ ಚಾಕಿ ಇಟ್ಕೊಂಡೆ ಅದನ್ನು ತಿರುಗಿಸ್ತಾ ಇದ್ದೀನಿ. ಕಂಬಿಯಲ್ಲೂ ತಿರುಗಿಸ್ಬೋದು, ಈಸಿಯಾಗಿ ಬರುತ್ತೆ. ಅಥವಾ ಸ್ಪೂನು, ನಿಮ್ಗೆ ಏನಾಗುತ್ತೋ ಅದ್ರಲ್ಲಿ ತಿರುಗಿಸ್ಕೋಬೋದು. ಇದೊಂದು ಸ್ವಲ್ಪ ಲೇಟು, ಯಾಕಂದರೆ ತುಂಬ ಲೋ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟಿರೋದ್ರಿಂದ ಸ್ವಲ್ಪ ನಿಧಾನಕ್ಕೆ ಬೇಯುತ್ತೆ. ನೀವು ಫಾಸ್ಟಲ್ಲಿ ಇಟ್ಟರೆ ಅದು ಸೀದೋಗಿ ಚೆನ್ನಾಗಿರಲ್ಲ, ಅದರಿಂದ ನಿಧಾನಕ್ಕೆ ಬಿದ್ದರೆ ಚೆನ್ನಾಗಿರುತ್ತೆ. ನೋಡಿ, ಕಲರು ಎಷ್ಟು ಚೆನ್ನಾಗಿ ಬಂದಿದೆ. ಈ ಅಪ್ಪಮ್ನ ಎಷ್ಟೋ ಥರ ಮಾಡ್ಬೋದು, ತುಂಬ ವೆರೈಟಿ ಇದೆ. ಇದು ಗೋಧಿ ಹಿಟ್ಟಲ್ಲೇ ತುಂಬ ಥರ ಮಾಡ್ಬೋದು. ಇವತ್ತು ನಾನು ಸುಮ್ಮನೆ ಇದು ಬೇಸಿಕ್ ಇದನ್ನು ತೋರಿಸ್ತಾ ಇರೋದು. ಆದರೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಆದಷ್ಟು ಇದಕ್ಕೆ ನೀವು ತುಪ್ಪ ಸೇರಿಸ್ಕೊಳ್ಳಿ, ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ.
ಒಂದು 2-3 ನಿಮಿಷಕ್ಕೆ ಇದು ಬೆಂದೋಗುತ್ತೆ. ನೋಡಿ ಎಲ್ಲ ಬೆಂದಿದೆ, ಕ್ಲೀನಾಗಿ ಅಂಟದೆ ಬರ್ತಾಯಿದೆ. ಇದು ಸಂಜೆ ಸ್ನ್ಯಾಕ್ಸಿಗೆ ತುಂಬ ಚೆನ್ನಾಗಿರುತ್ತೆ ಕಾಫಿ ಜೊತೆಗೆ. ಮತ್ತು ಇದನ್ನು ನಾವು ದೋಸೆ ಹಿಟ್ಟಲ್ಲೂ ಮಾಡ್ಬೋದು. ದೋಸೆ ಹಿಟ್ಟಂದರೆ ನಾವು ಈರುಳ್ಳಿ ಇದೆಲ್ಲ ಕಟ್ ಮಾಡಿ ಹಾಕಿ ಕಡಲೆಬೇಳೆ ಉದ್ದಿನಬೇಳೆ ಎಲ್ಲ ಒಗ್ಗರಣೆಗೆ ಹಾಕಿ ದೋಸೆ ಹಿಟ್ಟಲ್ಲೂ ಸಂಜೆ ಟೈಮ್ ಮಕ್ಳಿಗೆ ಸ್ನ್ಯಾಕ್ಸ್ ಮಾಡಿಕೊಡ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಫ್ರೆಂಡ್ಸ್, ಈ ಅಪ್ಪಮ್ ತುಂಬ ಥರ ಮಾಡ್ಬೋದು. ಇವತ್ತು ನಾನು ಬೇಸಿಕ್ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ, ಟೇಸ್ಟು ತುಂಬ ಚೆನ್ನಾಗಿ ಬಂತು ಇವತ್ತು. ನಿಮಗೆ ಇದು ಒಂದು ಸತಿ ನೀವು ಮಾಡಿದ್ರೆ ಮತ್ತೆ ಮತ್ತೆ ಮಾಡ್ತೀರಾ, ಯಾಕಂದರೆ ಮಕ್ಕಳು ತುಂಬ ಇಷ್ಟಪಡ್ತಾರೆ. ಮೈಗೂ ಒಳ್ಳೆಯದು, ಮನೇಲಿ ಹೋಮ್ ಮೇಡ್ ಸ್ನ್ಯಾಕ್ಸು. ಇದು ಫ್ರೆಂಡ್ಸ್, ಅಪ್ಪಮ್ ನೋಡಿ ತುಂಬ ಚೆನ್ನಾಗಿ ಸಾಫ್ಟಾಗಿ ರೆಡಿಯಾಗಿದೆ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವೀಡಿಯೋದಲ್ಲಿ ನೋಡೋಣ ಫ್ರೆಂಡ್ಸ್.